ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಕಳೆದ ಕೆಲವು ದಿನಗಳು ಅಂತಂದರೆ ಹೆಚ್ಚು ಕಮ್ಮಿ ನಾವು 2 ವಾರ ಅಂತ ಅನ್ಕೋಬೋದು. ಅಂದರೆ 10 ದಿನ ಮೇಲಾಯಿತು. 2 ವಾರ ಅಂತ ಅಂದ್ಕೊಂಡ್ರೂ ಕೂಡ ಇಡೀ ರಾಜ್ಯದಲ್ಲಿ ಕಮರ್ಷಿಯಲ್ ಗ್ಯಾಸ್ನ ಸಮಸ್ಯೆ ಯಾವ ರೀತಿಯಾಗಿ ತಲೆದೂರ್ತಾ ಇದೆ, ಇದರಿಂದ ಆಗ್ತಾ ಇರುವಂಥ ಸಮಸ್ಯೆಗಳೇನು, ಮುಖ್ಯವಾಗಿ ಹೋಟೆಲ್ ಉದ್ಯಮಕ್ಕೆ ಎಂಥ ದೊಡ್ಡ ಪ್ರಮಾಣದ ಹೊಡೆತವನ್ನು ಕಮರ್ಷಿಯಲ್ ಗ್ಯಾಸ್ನ ಅಭಾವ ಕೊಟ್ಟಿದೆ ಅನ್ನುವಂಥದ್ದನ್ನು ನಾವು ದಿನಪ್ರತಿ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ಈಗ ಯಾವಾಗ ಈ ಸಮಸ್ಯೆ ಬಗೆಹರುತ್ತೆ, ಹೋಟೆಲ್ ಉದ್ಯಮ ಒಂದನ್ನು ಇಟ್ಕೊಂಡು ಅದರ ಸುತ್ತಲಿರುವಂಥ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಉದ್ಯಮಗಳು ಕೂಡ ಹೆಂಗೆ ಪರದಾಡ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಪ್ರತಿದಿನ ನಾವು ಗಮನಿಸ್ತಾ ಇದ್ದೇವೆ. ಇದೀಗ ಕಳೆದ 10 ದಿನಗಳಿಂದ ಹೋಟೆಲ್ಗಳಿಗೆ ಕಮರ್ಷಿಯಲ್ ಗ್ಯಾಸ್ ಸಮರ್ಪಕವಾಗಿ ಪೂರೈಕೆ ಆಗದೇ ಇರುವಂಥ ಹಿನ್ನೆಲೆಯಲ್ಲಿ ಬೇರೆ ಏನಾದರೂ ಸಮಸ್ಯೆ ಆಯಿತಾ ಅಂತ ಹಿಂಗೆ ಯೋಚನೆ ಮಾಡುವಾಗ ಅದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ವರದಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದು ವಿಚಾರ ನನ್ನ ಗಮನಕ್ಕೆ ಬಿದ್ದಿರೋದು, ಡೆಲಿವರಿ ಬಾಯ್ಸ್ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಂಕಷ್ಟವನ್ನು ಅನುಭವಿಸ್ತದೆ ಈ ಸಮಯದಲ್ಲಿ. ಅಂದರೆ ಸ್ವಿಗ್ಗಿ, ಝೊಮ್ಯಾಟೊ ಅಥವಾ ಆನ್ಲೈನ್ ನಾವು ಆಹಾರ ಪದಾರ್ಥಗಳನ್ನು ಆನ್ಲೈನಲ್ಲಿ ಏನು ಬುಕ್ ಮಾಡಿಕೊಂಡು ಮನೇಲಿ ಕೂತು ತರಿಸ್ಕೊಂಡು ತಿಂತೀವಿ. ಸೊ ಆ ಉದ್ಯಮಕ್ಕೂ ಕೂಡ ದೊಡ್ಡ ಹೊಡೆತ ಈ ಅವಧಿಯಲ್ಲಿ ಬಿದ್ದಿರುವಂಥದ್ದು. ಝೊಮ್ಯಾಟೊ ಬೆಂಗಳೂರಿನ ರೀಜನಲ್ ಮ್ಯಾನೇಜರನ್ನು ಮಾತಾಡಿಸುವಂಥ ಕೆಲಸ ಮಾಡಿದ್ದೆ ನಾನು. ಅವರು ಹೇಳ್ತಾ ಇದ್ದಾರೆ, ನಮಗೂ ಕೂಡ ವ್ಯಾಪಾರ ವಹಿವಾಟಿಗೆ ಹೊಡೆತ ಬಿದ್ದಿದೆ. ಹೋಟೆಲ್ ಓಪನ್ ಇಲ್ಲ ಅಂತಂದರೆ, ಹೋಟೆಲ್ನಲ್ಲಿ ಮೆನು ಪ್ರಾಪರಾಗಿ ಸರ್ವ್ ಆಗ್ತಾ ಇಲ್ಲ ಅಂತಂದರೆ ನಮ್ಮ ಗ್ರಾಹಕರು ಕೂಡ, ಅಂದರೆ ಸ್ವಿಗ್ಗಿ ಝೊಮ್ಯಾಟೊ ಅವರೇನು ಅವರ ಆಹಾರ ಪದಾರ್ಥಗಳನ್ನು ಮಾರಲ್ಲ, ಅವರೊಂದು ಮಿಡಲ್ ಮ್ಯಾನ್ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು. ಒಂದು ಹೋಟೆಲ್ ಇರ್ತವೆ, ಗ್ರಾಹಕರು ಇರ್ತಾರೆ, ಗ್ರಾಹಕರು ನೇರವಾಗಿ ಹೋಟೆಲ್ಗೆ ಬಂದು ತಿನ್ನೋದಕ್ಕೆ ಸಾಧ್ಯ ಆಗಿರಲ್ಲ. ಸೊ ಆಗ ಸ್ವಿಗ್ಗಿ, ಝೊಮ್ಯಾಟೊ ಮುಂತಾದ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳನ್ನು ಬಳಸ್ಕೊಂಡು ಆರ್ಡರ್ ಮಾಡಿ ತರಿಸ್ಕೊಂಡು ತಿಂತಾರೆ. ಸೊ ಆ ಉದ್ಯಮಕ್ಕೂ ಕೂಡ ಇದೀಗ ದೊಡ್ಡ ಹೊಡೆತ ಬಿದ್ದಿದೆ. ಕಳೆದ 10 ದಿನದಲ್ಲಿ ನೂರಾರು ಕೋಟಿ ರೂಪಾಯಿ ನಷ್ಟ ಆಗಿದೆ ನಮಗೆ ಅನ್ನುವಂಥ ಮಾಹಿತಿಯನ್ನು ಅವರು ಕೊಟ್ಟರು. ಎಕ್ಸಾಕ್ಟಾಗಿ ಎಷ್ಟು ಅವರಿಗೆ ಲಾಸ್ ಆಗಿದೆ, ಹೆಂಗೆ ಅವರ ಆರ್ಡರ್ನಲ್ಲಿ ಹೆಂಗೆ ಕುಸಿತ ಕಂಡಿದೆ ಅನ್ನೋಂಥದ್ರ ಬಗ್ಗೆ ಡೀಟೇಲ್ಸ್ ಅವರು ಇನ್ನೂ ಅಧಿಕೃತವಾಗಿ ಕೊಟ್ಟಿಲ್ಲ, ಕೊಡ್ತಾರಂತೆ. ಸೊ ಈಗ ಅವರು ಇವತ್ತು ಸಂಜೆ ನಾನು ಝೊಮ್ಯಾಟೊದ ಒಬ್ಬರ ರೀಜನಲ್ ಮ್ಯಾನೇಜರಿಗೆ ಮಾತಾಡಿದಂಥ ಸಂದರ್ಭದಲ್ಲಿ ನಮಗೂ ಕೂಡ ನೂರಾರು ಕೋಟಿ ರೂಪಾಯಿ ನಷ್ಟ ಆಗಿದೆ. ಇದರ ಜೊತೆಗೆ ನಮ್ಮ ಡೆಲಿವರಿ ಪಾರ್ಟ್ನರ್ಸ್ ಅಂತ ಅವ್ರೇನು ಕರೀತಾರೆ, ಡೆಲಿವರಿ ಬಾಯ್ಸ್ ಅಥವಾ ಗಿಗ್ ವರ್ಕರ್ಸ್ ಅಂತ ನಾವೇನು ಕರಿತೀವಿ, ಸೊ ಅವ್ರಿಗೂ ಕೂಡ ದೊಡ್ಡ ಸಮಸ್ಯೆ ಆಗಿರುವಂಥದ್ದು. ಅವ್ರಿಗೆ ಹೇಗೆ ಸಮಸ್ಯೆ ಆಗ್ತಾ ಇದೆ ಅಂತಂದರೆ, ಯಾರೋ ಒಬ್ಬರು ಆರ್ಡರ್ ಏನೋ ಒಂದು ಐಟಮ್ ಆರ್ಡರ್ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಪಿಕ್ ಮಾಡ್ತಾರೆ, ಹೋಟ್ಲ್ನಿಂದ ಪಿಕ್ ಮಾಡಿ ಅವರು ಇರುವಂಥ ಜಾಗ ಕಸ್ಟಮರಿಗೆ ಹೋಗಿ ಡೆಲಿವರಿ ಮಾಡ್ತಾರೆ. ಸೊ ಈ ಸರ್ವೀಸಿಗೆ ಅವರಿಗೆ ಸಂಸ್ಥೆಯವರು, ಅಂದರೆ ಸ್ವಿಗ್ಗಿ ಝೊಮ್ಯಾಟೊದವರು ಕಾಸು ಕೊಡ್ತಾರೆ, ಹಣ ಕೊಡ್ತಾರೆ ಡೆಲಿವರಿ ಬಾಯ್ಸಿಗೆ. ಸೊ ಆ ಆರ್ಡರ್ ಬಂದಿಲ್ಲ ಅಂತಂದರೆ ಡೆಲಿವರಿ ಬಾಯ್ಸಿಗೆ ಇನ್ಸೆಂಟಿವ್ ರೂಪದಲ್ಲೋ ಅಥವಾ ಮತ್ತೊಂದು ಗಿಗ್ ಟೈಮನ್ನು ಕಂಪ್ಲೀಟ್ ಮಾಡೋ ಏನು ಆರ್ಡರ್ ಅಥವಾ ಅವರ ಟಾರ್ಗೆಟ್ ಏನಿರುತ್ತೋ ಆ ಟಾರ್ಗೆಟನ್ನು ಕಂಪ್ಲೀಟ್ ಮಾಡಿಲ್ಲ ಅಂತಂದರೆ ಈ ಸ್ವಿಗ್ಗಿ, ಝೊಮ್ಯಾಟೊ ಅಥವಾ ಮುಂತಾದ ಆನ್ಲೈನ್ ಫುಡ್ ಡೆಲಿವರಿ ಆ್ಯಪ್ಗಳು ದುಡ್ಡು ಕೊಡೋದಕ್ಕೆ ಸಾಧ್ಯ ಇಲ್ಲ. ಡೆಲಿವರಿ ಮಾಡಿದ್ರೆ ತಾನೇ, ಆರ್ಡರ್ ಬಂದರೆ ತಾನೇ ಈ ಥರದ್ದು ಅವರಿಗೆ ಇನ್ಸೆಂಟಿವ್ ಮತ್ತೊಂದು ಕಮಿಷನ್ ಕೊಡೋದಕ್ಕೆ ಸಾಧ್ಯ. ಸೊ ಹೀಗಾಗಿ ಡೆಲಿವರಿ ಬಾಯ್ಸಿಗೆ ಸಂಸ್ಥೆಯಿಂದ ದುಡ್ಡು ಬರ್ತಾ ಇಲ್ಲ, ಆರ್ಡರ್ ಕೂಡ ಬರದೇ ಇರುವಂಥ ಕಾರಣಕ್ಕಾಗಿ ಅವರಿಗೆ ದುಡ್ಡು, ಅವರಿಗೆ ಕೆಲಸ ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿಗೆ ಈಗ ಅವರು ಬಂದಿರುವಂಥದ್ದು. ಕಳೆದ 10 ದಿನಗಳಿಂದನೂ ಕೂಡ ಇದೇ ರೀತಿಯಾಗಿರುವಂಥ ವಾತಾವರಣ. ಕೆಲವು ಡೆಲಿವರಿ ಬಾಯ್ಸನ್ನು ನಾನು ಮಾತಾಡಿಸಿದಂಥ ಸಂದರ್ಭದಲ್ಲಿ ಒಂದು ಎಕ್ಸಾಂಪಲ್ ಹೇಳಿದ್ರು ನನಗೆ. 20 ಆರ್ಡರ್ಗಳು ಪ್ರತಿದಿನ ಒಬ್ಬ ಡೆಲಿವರಿ ಬಾಯ್ ಗಿಗ್ ವರ್ಕರ್ ಮಾಡ್ತಾನೆ ಅಂತಂದರೆ, ಈಗ ಕಳೆದ 10 ದಿನದಲ್ಲಿ ಆತನಿಗೆ ಮಾಡೋದಕ್ಕೆ ಸಿಗ್ತಾ ಇರುವಂಥದ್ದು 10 ಡೆಲಿವರಿ ಮಾತ್ರ, 10 ಆರ್ಡರ್ಗಳು ಮಾತ್ರ ರಿಸೀವ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ಅವರಿಗೆ ಗಿಗ್ ಟೈಮ್ ಅಂತ ಏನು ಕೊಟ್ಟಿರ್ತಾರೆ, ಅದರಲ್ಲೂ ಕೂಡ ಅವರಿಗೆ 12 ಡೆಲಿವರಿ ಮಾಡಿದ್ರೆ ಇನ್ಸೆಂಟಿವ್ ಇರುತ್ತೆ, 200-250 ರೂಪಾಯಿ ಇನ್ಸೆಂಟಿವ್ ಕೊಡ್ತಾರೆ. ಸೊ ಆ ಡೆಲಿವರಿಯನ್ನೇ, ಆ ಒಂದು ಟಾರ್ಗೆಟನ್ನೇ ರೀಚ್ ಮಾಡೋದಕ್ಕೆ ಆಗದೇ ಇರುವಂಥ ವಾತಾವರಣ ಸೃಷ್ಟಿಯಾಗಿದೆ. ಯಾಕೆ ಅಂತಂದರೆ, ಅದೇ ಈಗ ಆಗಲೇ ಹೇಳಿದ ಹಾಗೆ ಹೋಟೆಲ್ನಲ್ಲಿ ಗ್ಯಾಸ್ ಇಲ್ಲದೆ ಇರೋ ಕಾರಣಕ್ಕಾಗಿ ಮೆನು ಕಟ್ ಆಗಿದೆ. ಗ್ಯಾಸ್ ಇಲ್ಲದೆ ಕಾರಣಕ್ಕಾಗಿ ತುಂಬ ಹೋಟೆಲ್ಗಳು ನಗರದಲ್ಲಿ ಬಂದ್ ಆಗಿದೆ, ಈಗಲೂ ಕೂಡ ಬಂದ್ ಆಗ್ತದೆ. ದಿನಕ್ಕೆ ಒಂದೊಂದು ಕಡೆಗಳಲ್ಲಿ ಹೋಟೆಲ್ಗಳು ಬಂದ್ ಆಗ್ತಾ ಇರುವಂಥದ್ದು. ಸೊ ಹೀಗಾಗಿ ಡೆಲಿವರಿ ಪಾರ್ಟ್ನರ್ಸಿಗೆ, ಡೆಲಿವರಿ ಬಾಯ್ಸ್ಗೂ ಕೂಡ ಕೆಲಸ ಇಲ್ಲದೆ ಇರುವಂಥ ವಾತಾವರಣ ಈ ಒಂದು ಸಮಸ್ಯೆಯಿಂದ, ಗ್ಯಾಸ್ ಇಲ್ಲದೆ ಇರುವಂಥ ಸಮಸ್ಯೆಯಿಂದ ಉಲ್ಬಣಗೊಂಡಿರುವಂಥದ್ದು. ಅಲ್ಲೆಲ್ಲೋ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ನಡೀತಾ ಇದೆ. ಆ ಯುದ್ಧದ ಎಫೆಕ್ಟ್ಗಳು, ಪರಿಣಾಮಗಳು ಯಾವ ರೀತಿಯಾಗಿ ಭಾರತದ ಮೇಲೆ ಬೀಳ್ತಾ ಇದೆ, ಕರ್ನಾಟಕದ ಮೇಲೆ ಬೀಳ್ತಾ ಇದೆ. ಮುಖ್ಯವಾಗಿ ಸಿಲಿಕಾನ್ ವ್ಯಾಲಿ, ದೇಶದ ಸಿಲಿಕಾನ್ ವ್ಯಾಲಿ ಅಂತ ಕರೆಸ್ಕೊಳ್ಳುವಂಥ IT-BT ಕ್ಯಾಪಿಟಲ್ ಅಂತ ಕರೆಸ್ಕೊಳ್ಳುವಂಥ ಬೆಂಗಳೂರಿನ ಮೇಲೆ ಬೀಳ್ತಾ ಇದೆ ಅನ್ನುವಂಥದ್ದನ್ನು ಪ್ರತಿದಿನ ನಾವು ನೋಡ್ತಾ ಇದ್ದೇವೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ದುಡಿದ್ರೆ ಒಂದು 300 ರೂಪಾಯಿನೋ 400 ರೂಪಾಯಿನೋ ಅಥವಾ
500-600 ರೂಪಾಯಿನೋ ಓವರ್ ಟೈಮಲ್ಲಿ ದುಡಿದ್ರೆ 700-800 ರೂಪಾಯಿನೋ ಸಿಗುವಂಥ ಒಂದು ಕೆಲಸ ಈ ಗಿಗ್ ವರ್ಕರ್ಸ್ ಅಂತಂದರೆ, ಡೆಲಿವರಿ ಬಾಯ್ಸ್ ಅಂತಂದರೆ ಅವರ ಹೊಟ್ಟೆ ಮೇಲೂ ಕೂಡ ಇದೀಗ ಹೊಡೆತ ಬಿದ್ದಿದೆ. ಹೋಟೆಲ್ ಮಾಲೀಕರು ಪಾಪ ಅವರು ಕೂಡ ಏನು ಮಾಡೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿರುವಂಥದ್ದು. ಹೋಟೆಲ್ ಓಪನ್ ಇದ್ದರೆ, ಮೆನು ಇದ್ದರೆ ಆರ್ಡರ್ಗಳು ಬರ್ತದೆ, ಆನ್ಲೈನಲ್ಲಿ ಆರ್ಡರ್ ಶೋ ಆಗುತ್ತೆ, ಇಲ್ಲಾಂದರೆ ಔಟ್ ಆಫ್ ಸ್ಟಾಕ್ ಅಂತ ಇರ್ತವೆ, ಡೆಲಿವರಿ ಆಗೋದಿಲ್ಲ, ಡೆಲಿವರಿಗೆ ಅದು ಆರ್ಡರ್ ಪ್ಲೇಸ್ ಆಗೋದಿಲ್ಲ. ಸೊ ಈ ಎಲ್ಲ ಸಮಸ್ಯೆಗಳಿಂದಾಗಿ ಪಾಪ ಡೆಲಿವರಿ ಬಾಯ್ಸ್ಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಬೆಂಗಳೂರಲ್ಲಿ. ಇದ್ರ ಬಗ್ಗೆ ಕಾರ್ಮಿಕ ಸಚಿವರು ಸ್ವಲ್ಪ ಗಮನ ಹರಿಸಬೇಕು. ಒಂದು ಹೋಟೆಲ್ಗೆ ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಆಗಿಲ್ಲ ಅಂತಂದರೆ ಹೋಟೆಲ್ ಮಾಲೀಕರಿಗೆ ಆರ್ಥಿಕವಾಗಿ ಹೊಡೆತ ಬೀಳುತ್ತೆ. ಹೋಟೆಲ್ನಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳಿಗೆ ಕೆಲಸ ಇರೋದಿಲ್ಲ. ಜೊತೆಗೆ ಹೋಟೆಲ್ನಲ್ಲಿ ಆಹಾರ ಪದಾರ್ಥ ತಯಾರಿಕೆ ಮಾಡೋದಕ್ಕೆ ಬೇಕಾಗಿರುವಂಥದ್ದು ನಾನ್ ವೆಜ್ ಇರ್ಬೋದು, ವೆಜ್ ಇರ್ಬೋದು. ವೆಜ್ಜು ಅಂತಂದರೆ ತರಕಾರಿ ವ್ಯಾಪಾರಕ್ಕೆ ಹೊಡೆತ ಬೀಳುತ್ತೆ. ನಾನ್ ವೆಜ್ಜು ಅಂತಂದರೆ ಮಾಂಸ ಮಾರಾಟಗಾರರಿಗೂ ಕೂಡ ಹೊಡೆತ ಬೀಳುತ್ತೆ. ಸೊ ಇದನ್ನೇ ಹೋಟೆಲನ್ನೇ ನೆಚ್ಕೊಂಡು ಬದುಕುವಂಥ ಸಾಕಷ್ಟು ಮಂದಿಗೆ ಸಮಸ್ಯೆ ಆಗಿದ್ರೆ, ಜೊತೆಗೆ ಸ್ವಿಗ್ಗಿ ಝೊಮ್ಯಾಟೊ ದೊಡ್ಡ ಕಂಪನಿ, ಅವರಿಗೆ 10 ದಿನ 20 ದಿನ 50 ದಿನ ಈ ಥರ ಸಮಸ್ಯೆ ಆದರೆ ಅವ್ರಿಗೆ ಅಂಥ ದೊಡ್ಡ ಹೊಡೆತ ಬೀಳಲ್ಲ. ಆದರೆ ಈ ಪಾಪ ಡೆಲಿವರಿ ಬಾಯ್ಸ್ ಅಥವಾ ಪಾರ್ಟ್ ಟೈಮ್ ಮಾಡೋರು ಇರ್ತಾರೆ, ಓದ್ಕೊಂಡು ಅಥವಾ ಬೇರೆಲ್ಲೋ ಒಂದು ಕಡೆ ಕೆಲಸ ಮಾಡಿಕೊಂಡು ತಮ್ಮ ಫ್ಯಾಮಿಲಿಗೆ ಸಪೋರ್ಟಿವ್ ಆಗಿರುವಂಥ ಕಾರಣಕ್ಕಾಗಿ ತಂದೆಗೋ ತಾಯಿಗೆ ಏನಾದರೂ ಒಂದು ಕಡೆ ನನ್ನ ಕಡೆಯಿಂದ ಏನಾದರೂ ಒಂದು ಕೊಡುಗೆ ಅಥವಾ ನನ್ನ ಕಡೆಯಿಂದ ಏನಾದರೂ ಸಹಾಯ ಆಗಲಿ ಅನ್ನುವಂಥ ಮಕ್ಕಳು ತುಂಬ ಜನ ಈ ಥರ ಡೆಲಿವರಿ ಕೆಲಸಗಳನ್ನು ಮಾಡ್ತಿರ್ತಾರೆ. ಕಾಲೇಜುಗಳಲ್ಲಿ ಓದುವಂಥ ವಿದ್ಯಾರ್ಥಿಗಳು ತಮ್ಮ ಪಾಕೆಟ್ ಮನಿಗೋಸ್ಕರ ಡೆಲಿವರಿ ಕೆಲಸವನ್ನು ಮಾಡ್ತಾರೆ. ಸೊ ಅವ್ರಿಗೆಲ್ರಿಗೂ ಕೂಡ ಇದೊಂದು ದೊಡ್ಡ ಸಮಸ್ಯೆಯಾಗಿ ಬೆಂಗಳೂರಿನಲ್ಲಿ ಪರಿಣಮಿಸಿರುವಂಥದ್ದು. ಆದಷ್ಟು ಬೇಗ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು. ಗಮನ ಹರಿಸಿ ಇದಕ್ಕೊಂದು ಶಾಶ್ವತವಾಗಿರುವಂಥ ಒಂದು ಸೊಲ್ಯೂಷನ್ ಕಂಡು ಹುಡುಕಿಲ್ಲ ಅಂತಂದರೆ ಒಂದರ ಹಿಂದೆ ಒಂದು ಕ್ಷೇತ್ರಗಳು ಇದಕ್ಕೆ ಬಲಿಯಾಗಿ ದೊಡ್ಡ ಆರ್ಥಿಕ ಸಮಸ್ಯೆ ಕ್ರೈಸಿಸ್ ರೂಪದಲ್ಲಿ ಇದು ಮಾರ್ಪಾಡಾಗುವಂಥ ದಿನಗಳು ಕೂಡ ದೂರ ಇಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.